ಬದುಕು, ಮನೆ ಮನೆಗೂ ಬಟ್ಟೆ ತರ್ತೀವಿ, ಪ್ರತಿ ಮಕ್ಕಳಿಗೂ ಬಟ್ಟೆ ತರ್ತೀವಿ. ಉದ್ಧಾರವಾಗೋದು ನೇಕಾರದ ಈ ದೇಶದ್ದು. ಪ್ರತಿಯೊಂದು ಹಂತದಲ್ಲೂ ಈ ದೇಶದ ಸಾಮಾನ್ಯ ವರ್ಗದವರನ್ನ ಉದ್ಧಾರ ಮಾಡುವಂತ ಕಲ್ಪನೆಯನ್ನ ಹಬ್ಬಗಳ ಮೂಲಕ ಯಾಕೆ ಮಾಡಬೇಕು, ವೇಸ್ಟ್ ಅಂತ. ನಾವೇನಾದ್ರೂ ಹಬ್ಬಗಳು ಮಾಡದೆ ಕೂಡಿಟ್ಕೊಳ್ತಾನೆ ಹೋದ್ರೆ ಈ ದೇಶ ಬರೀ ದುಡ್ಡಿಟ್ಟಿರುವಂತ ರಾಷ್ಟ್ರ ಆಗುತ್ತೆ ಹೊರತು ಎಕಾನಮಿ ಕೊಲಾಪ್ಸ್ ಆಗ್ಬಿಡುತ್ತೆ. ಆದ್ರೆ ನನ್ನ ಪೂರ್ವಜಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು. ನಮ್ಮ ಮನೆಯಲ್ಲಿ ತುಂಬಾ ಹಣ ನಾವು ಖರ್ಚು ಮಾಡಿದ್ರೆ ನಮ್ಮ ಅಕ್ಕಪಕ್ಕದವ್ರು ಬೈತಾರೆ, ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡ್ತೀಯ ಕಣೋ ನೀನು ಅಂತ. ಹಣ ಖರ್ಚೆ ಮಾಡಿದ್ರೆ ಏನ್ ಮಾಡ್ತಾರೆ, ಕಂಜೂಸ್ ನನ್ನ ಮಗ ಅಂತ. ನಮ್ಮ ತುಂಬಾ ಬುದ್ಧಿವಂತರು, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಎಕಾನಮಿ ಅಂತಂದ್ರೆ, ಹಣ ಖರ್ಚು ಮಾಡಿದ್ರೂ ಅವನ್ ಮನೆಗೆ ಮಾತ್ರ ಹೆಣ್ ಕೊಡ್ಬೇಡಪ್ಪ, ಇರೋ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತಾನೆ ಅಂತಾರೆ. ಹಣ ಖರ್ಚು ಮಾಡ್ಲಿಲ್ಲ ಅಂದ್ರೆ ಕಂಜೂಸು, ನಿಮ್ ಮನೆ ಮಗಳನ್ನ ಕೊಟ್ರೆ ಮಗಳನ್ನ ಹಾಳು ಮಾಡ್ಬಿಡ್ತೀಯ ಅಂತ. ಎಷ್ಟು ಚೆನ್ನಾಗಿ ನಾವು ಡಿಸೈನ್ ಮಾಡ್ಕೊಂಡಿದೀವಿ ಫ್ಯಾಮಿಲಿ ಸ್ಟ್ರಕ್ಚರ್ ಅಂದ್ರೆ, ನಾವು ಖರ್ಚು ಮಾಡೋದು ಎಷ್ಟು, ಕೂಡಿಡೋದು ಎಷ್ಟು ಅನ್ನೋದನ್ನ ಇಡೀ ಸಮಾಜ ಸೇರಿ ಡಿಸೈಡ್ ಮಾಡುತ್ತಲ್ಲ, ಇದು ಭಾರತದ ಎಕಾನಮಿಯ ತಾಕತ್ತರಿ. ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತ ದಿಕ್ಕು ಇವತ್ತು ಇಡೀ ಜಗತ್ತು ಭಾರತದ ಕಡೆ ತಿರುಗಿ ಕೂತ್ಬಿಟ್ಟಿದೆ. ಇಡೀ ಜಗತ್ತು ಭಾರತ ಏನಾದ್ರೂ ಹೊಸ್ತನ್ ಮಾಡುತ್ತೆ ಅಂತ ಕಾಯ್ತಾ ಕೂತಿದೆ. ಜಗತ್ತು ಜ್ವಾಲಾಮುಖಿಯ ತುದಿಯ ಮೇಲಿದೆ ಎಲ್ಲ ದೃಷ್ಟಿಯಿಂದಲೂ. ಜಗತ್ತು ನಾಶವಾಗುವಂತ ಹಂತಕ್ಕೆ ಬಂದು ಹೋಗಿದೆ. ಜಗತ್ತಿನ ಜನಕ್ಕೆ ನೆಮ್ಮದಿ ಇಲ್ಲ. ಒಬ್ಬ ಕರಿಯ ಪ್ರೆಸಿಡೆಂಟ್ ಆಗ್ತಾನೆ ಅಂದ್ರೆ ಇಡೀ ಅಮೆರಿಕ ಕುಣಿದಾಡುತ್ತೆ. ಯಾಕೆಂದ್ರೆ ಕರಿಯ ಆಗೋದ್ರಿಂದ ಆದ್ರೂ ಏನಾದ್ರೂ ಬದಲಾವಣೆ ಬರ್ಬೋದೇನೋ ಅಂತ, ಏನೋ ಭಗವಂತನ ಇಚ್ಛೆ ಏನಾದ್ರೂ ಚೇಂಜ್ ಆಗ್ಬೋದು ಅಂತ. ಸಾಧ್ಯ ಇಲ್ಲ, ಭಗವಂತ ಇಚ್ಛೆ ಮಾಡಿಟ್ಟಿದ್ದಾನೆ. ಏನಾದ್ರೂ ಆಗಬೇಕು ಅಂದ್ರೆ ಭಾರತದಲ್ಲಿ ಮಾತ್ರ ಆಗಬೇಕು ಅಂತ ನನಗಂತೂ ವಿಶ್ವಾಸ ಬಂದಿದೆ. 8 ವರ್ಷದಿಂದ ನಾನು ಸಾವಿರಾರು ಜನರನ್ನ ಭೇಟಿ ಮಾಡಿ ವಿಶ್ವಾಸ ಪಡೆದಿದ್ದೀನಿ. ನಂಗೆ ಬಹಳ ಜನ ಹೇಳ್ತಾರೆ, ನಮ್ಮ ಯುವಕರು ಸರಿ ಇಲ್ಲ ಸರ್, ಕೆಲಸ ಮಾಡಲ್ಲ. ಅದಕ್ಕೆ ಚಿನ್ಮಯಾನಂದ್ ಯಾವಾಗ್ಲೂ ಹೇಳ್ತಿದ್ರು, ಅವರ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ ಲೆಸ್ ಅಂತ. ಉಪಯೋಗಿಸ್ಕೊಳ್ಳಕ್ಕೆ ಗೊತ್ತಿಲ್ಲ ಯಾರಿಗೂ ಅಂತ. ಅವರ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ ಲೆಸ್ ಅನ್ನುವಂತ ಮಾತಿದೆಯಲ್ಲ, ಇವತ್ತು ನಾವು ಅದನ್ನು ಆಲೋಚನೆ ಮಾಡಬೇಕು. ಹೀಗಾಗಿ ನನಗೆ ಪಕ್ಕಾ ವಿಶ್ವಾಸ ಬಂದಿದೆ, 2020ಕ್ಕೆ ಭಾರತ ಜಗದ್ಗುರುವಾಗುವಂತ ಹೊತ್ತು ಅಂತ. ಈ ಮಾತನ್ನು ಹೇಳ್ತಿರ್ಬೇಕಾದ್ರೆ ಯುಗ ಸಂಧಿ ಕಾಲ ಶುರುವಾಗುತ್ತೆ ಅಂತ. ಯಾಕಂದ್ರೆ 2012ಕ್ಕೂ ಯುಗ ಸಂಧಿ ಕಾಲಕ್ಕೂ ಏನ್ ಸಂಬಂಧ? ರಾಮಕೃಷ್ಣ ಪರಮಹಂಸರು ಹುಟ್ಟಿ 175 ವರ್ಷ ಆಗುತ್ತೆ. ಒಬ್ಬ ಮಹಾಪುರುಷ ಹುಟ್ಟಿದ 175 ವರ್ಷಕ್ಕೆ ಯುಗ ಸಂಧಿ ಕಾಲ ಅಂತ. ಬಹಳ ಖುಷಿ ಆಯ್ತು ನನಗೆ. ಪುಟ್ಪರ್ತಿ ಸಾಯಿಬಾಬಾ ಆಗಲೇ ಹೇಳಿದ್ರು, 2012ರಿಂದ 2015 ವಿಪ್ಲವದ ಕಾಲ, 2015 ನಂತರ ಭಾರತದ ಕಾಲ ಅಂತ. ಇದು ವಂಡರ್ಫುಲ್, ಎಷ್ಟು ಕೋಇನ್ಸಿಡೆನ್ಸ್ ಅಪ್ಪ, ಇಬ್ರು ಹಿಂಗೆ ಹೇಳಿದ್ರಲ್ಲ ಅಂತ. ಆಮೇಲೆ ನಾನು ನೆನಪಿಸ್ಕೊಂಡೆ, ಅಬ್ದುಲ್ ಕಲಾಂ ಹೇಳ್ತಾರಲ್ಲ, 2020ಕ್ಕೆ ನಮ್ಮ ದೃಷ್ಟಿಕೋನ ಸರಿ ಹೋಗ್ಬಿಟ್ರೆ ನಾವು ಜಗದ್ಗುರು ಆಗ್ತೀವಿ ಅಂತ. ಅಂತ ವಿಶ್ವಾಸ ರೀ, ನನಗಂತೂ ವಿಶ್ವಾಸ ಇದೆ. ಯಾಕೆ ವಿಶ್ವಾಸ ಅಂದ್ರೆ 2020 ಒಂದೇ ನಂಬರ್ರೇ ಒಂದು ವಿಶ್ವಾಸ. 2020 ನಾವೆಲ್ಲರೂ 2020 ಅಂತ ಕರಿತೀವ. 2020 ಅಂತ ಒಂದು ವರ್ಲ್ಡ್ ಕಪ್ ಶುರು ಆಯ್ತಾ, ದೇವರನಿಗೂ ಭಾರತ ಗೆಲ್ಲುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಇವ್ರು ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ರೆ ಸಾಕಪ್ಪ ಅಂತ ನಮ್ಗೆ ಅನಿಸಿತ್ತು. ಆದ್ರೆ ಯುವರಾಜ್ ಸಿಂಗ್ ಕೂಡ 6 ಬಾಲಿಗೆ ಆಡಿಸ್ಬೇಕು. ಅದಾದ್ಮೇಲೆ ಆಡಿದ್ದೆ ಮೊನ್ನೆ ಅವನು, ಅಲ್ಲಿವರೆಗೂ ಆಡೇ ಇರ್ಲಿಲ್ಲ ಅವನು ಆಡಿದ್ದೆ 2020ಗೋಸ್ಕರ. ಯಾಕೆ ಗೊತ್ತಾ? 2020 ಅನ್ನೋ ಚೆಕ್ ಮೇಲೆ ಭಗವಂತ ಭಾರತ ಅಂತ ಬರೆದು ಅಕೌಂಟ್ ಪೇ ಮಾಡಿಬಿಟ್ರೆ ಇನ್ಯಾವ ರಾಷ್ಟ್ರ ಕ್ಯಾಚ್ ಮಾಡ್ಕೊಳುತ್ತೆ? ನಾವೇ ಕ್ಯಾಚ್ ಮಾಡ್ಕೋಬೇಕು. ಒಂದು 2020 ನಾವು ಗೆದ್ವಿ. ಈಗ ನೆಕ್ಸ್ಟ್ 2020 ನಮ್ ಕಣ್ಣೆದುರಿಗಿದೆ. ಈ ನೆಕ್ಸ್ಟ್ 2020 ಗೆಲ್ಲೋದು ಈ ದೇಶವನ್ನ ಆಳೋ ಮುದಿ ನಾಯಕರಲ್ಲ, ಈ ದೇಶದ ಭಾವಿ ಯುವ ನಾಯಕರು. ನಾವು ಗೆಲ್ಲೋದು 2020. ಈ 2020 ನಾವು ಗೆಲ್ಲಬೇಕು ಅಂದ್ರೆ ಈಗ ಆಲಸ್ಯದ ಬದುಕು ನಡೆಸಿದ್ರೆ ಆಗಲ್ಲ. ಹೇಗೆ ಯುವರಾಜ್ ಸಿಂಗ್ 6 ಬಾಲನ್ನು 6 ಸಿಕ್ಸ್ ಮಾಡಿ ಕನ್ವರ್ಟ್ ಮಾಡಿದ್ನೋ, ಹಾಗೆ ಪ್ರತಿ ಕ್ಷಣವನ್ನು ನಾವು ಕನ್ವರ್ಟ್ ಮಾಡಬೇಕು. ನಾಯಕರು ನಮ್ಮಿಂದ ಬರಬೇಕು. ಒಂದ್ ಮಾತು ನೀವೆಲ್ಲರೂ ಸೇರಿದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ, ಇನ್ನು ಮುಂದೆ ಯಾವುದೋ ಕಟ್ಟೆ ಕೆಳಗೆ ಕೂತ್ಕೊಂಡು ಭಾರತವನ್ನು ಬೈಯೋದು ನಿಲ್ಲಿಸ್ಬಿಡಿ. ಭಾರತ ಏನಾದ್ರೂ ಸಂಕಟದಲ್ಲಿದೆ, ಭಾರತ ಏನಾದ್ರೂ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ ಅಂತಂದ್ರೆ ಅದಕ್ಕೆ ನಾನು ನೀವೇ ಕಾರಣ ಅಂತ ನಾಳೆಯಿಂದ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡೋಣ. ಸಾಧ್ಯ ಆದ್ರೆ ಇವತ್ತಿಂದಾನೇ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡೋಣ. ನಾನೊಬ್ಬ ಸರಿ ಹೋದ್ರೆ ಭಾರತ ಸರಿ ಹೋಗುತ್ತೆ ಅಂತ ಸ್ವಾಮೀಜಿಗೆ ಯಾರೋ ಕೇಳಿದ್ರು, ವಿವೇಕಾನಂದರಿಗೆ, ಒಬ್ಬ ಸರಿ ಹೋದ್ರೆ ಹೆಂಗ್ ಸ್ವಾಮೀಜಿ ಎಲ್ಲ ಸರಿ ಹೋಗುತ್ತೆ? ಸ್ವಾಮೀಜಿ ಹೇಳಿದ್ರು, ನೀನೊಬ್ಬ ಸರಿ ಹೋದ್ರೆ ಜಗತ್ನಲ್ಲೊಬ್ಬ ಫುಲ್ ಕಡಿಮೆ ಆಗ್ತಾನಲ್ಲ, ಅದಕ್ಕೆ ಸರಿ ಹೋಗುತ್ತೆ, ಒಬ್ಬ ಸರಿ ಹೋಗ್ ಮೊದಲು ಅಂತ. ನಾವು ಬೇರೆಯವ್ರ ಬಗ್ಗೆ ಆಲೋಚನೆ ಶುರು ಮಾಡೋಣ. ನಾನೊಬ್ಬ ಫೂಲು, ನಾನೊಬ್ಬ ಸರಿ ಹೋಗ್ತೀನಿ ಅಂತ ನಾವೇನಾದ್ರೂ ಇವತ್ತಿಂದ ಆಲೋಚನೆ ಮಾಡ್ತೀವಿ ಅಂತಂದ್ರೆ ಜಗತ್ತು ನಿರ್ಮಾಣ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಜಗತ್ತನ್ನ ನಿರ್ಮಾಣ ಮಾಡ್ಲಿಕ್ಕೆ, ಹೊಸ ರಾಷ್ಟ್ರವನ್ನ ಕಟ್ಟಲಿಕ್ಕೆ, ಹೊಸ ದಿಕ್ಕಿನತ್ತ ನಾವು ಹೊಸ ಪಂಜನ್ನು ತಗೊಂಡು ಹೋಗ್ಲಿಕ್ಕೆ, ಈ ರಾಷ್ಟ್ರವನ್ನ ಜಗದ್ಗುರು ಅಂತ ನಿರ್ಮಾಣ ಮಾಡಿ ಇಡೀ ಜಗತ್ತು ನಮ್ಮತ್ತ ನೋಡುವಂತೆ ಮಾಡ್ಲಿಕ್ಕೆ ನಾವು ನಾಯಕರಾಗಿ ಹೊರಗೆ ಬರಬೇಕು. ನಾವು ನಾಯಕರಾಗಿ ಈ ಜಗತ್ತನ್ನ ಆಳುವಂತಾಗಬೇಕು. ಹೀಗಾಗಿ ಇಡೀ ಕಾರ್ಯಕ್ರಮದ ಕೊನೆಯ ಸುಂದರವಾದ ಒಂದು ಘಟನೆ, ಈಸೂರು ಅಂತ ಒಂದು ಜಾಗ ಇತ್ತು ಶಿವಮೊಗ್ಗದಲ್ಲಿ.
ಪುಟ್ ಮಕ್ಕಳು ಸೇರ್ಕೊಂಡು ಈಸೂರಿನಲ್ಲಿ ಬ್ರಿಟಿಷರಿಗೆ ಪಾಠ ಕಲಿಸಿ ನಾವು ಈ ಊರಿನ ನಾಯಕರು ಅಂತ ತೋರಿಸ್ಕೊಟ್ರು. ಪುಟ್ಟ ಮಕ್ಕಳು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಯಕರಾಗಬೇಕಾದ್ರೆ ಯೌವನದಲ್ಲಿರುವಂತ ನಾಯಕರು ದೇಶದ ನಾಯಕರಾಗಬಾರದು. ಎಲ್ಲ ಸಾಧ್ಯತೆಗಳು ನಮ್ಮ ಬಳಿ ಇವೆ, ನಾವು ಆ ಕೆಲಸ ಮಾಡೋಣ ಅಂತ ಹೇಳ್ತಾ ಈಸೂರಿನ ನಾಟಕ ನೋಡಿದ ನಂತರ ವಂದೇ ಮಾತರಂ ಆಗುತ್ತೆ. ನಾವೆಲ್ಲರೂ ಈ ರಾಷ್ಟ್ರಗಾನಕ್ಕೆ, ಗೌರವಗಾನಕ್ಕೆ, ವಂದೇ ಮಾತರಂಗೆ ಎದ್ದು ನಿಂತು ಗೌರವ ಸೂಚಿಸ್ತಾ ಆ ಹಾಡನ್ನು ಕೇಳೋಣ. ಈಸೂರಿನ ಘಟನೆ ಆಗ್ತಿದ್ದಂತೆ